ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ಪರೀಕ್ಷೆಗೆ ಸುಲಭವಾಗುವಂತೆ ಪ್ರಮುಖವಾದ ಅಂಶಗಳನ್ನು ತಗೊಂಡು ತಿಳಿಸ್ತಾ ವಿವರಿಸ್ತೀನಿ. ಮುಟ್ಟಿಸಿಕೊಂಡವನು ಈ ಗದ್ಯವನ್ನು ಬರೆದಿರೋಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ, ಕಾಣಿಸ್ತಾ ಇದೆ. ಪಿ ಲಂಕೇಶ್ ಅವರ ಮಗ ಯಾರು ಅಂತೆಲ್ಲ ಗೊತ್ತಿದೆ. ಇಂದ್ರಜಿತ್ ಲಂಕೇಶ್ ಎಲ್ಲ ಪ್ರೋಗ್ರಾಮಲ್ಲೆಲ್ಲ ನೋಡಿದ್ದೀವಿ. ಇದರ ಆಕರ ಗ್ರಂಥ ಸಮಗ್ರ ಕಥೆಗಳು. ಎಕ್ಸಾಮಿಗೆ ಬೇಕಾಗತ್ತೆ. ಅವರ ಕವಿ ಹೆಸರು, ಲೇಖಕರ ಹೆಸರು, ಆಕರ ಗ್ರಂಥ ಹೊಂದಿಸಿ ಬರೆಯುವಲ್ಲಿ. ಇನ್ನು ಪಾತ್ರಗಳ ಬಗ್ಗೆ ನೋಡೋದಾದ್ರೆ ಇಲ್ಲಿ ಪಾತ್ರಗಳು ಬಸಲಿಂಗ ಬರ್ತಾರೆ, ರೈತ. ಬಸಲಿಂಗನ ಹೆಂಡತಿ ಸಿದ್ಲಿಂಗಿ, ಅವರಿಬ್ರಿಗೊಂದು ಮಗು ಇರುತ್ತೆ. ಮತ್ತೆ ತಿಮ್ಮಪ್ಪ ಸರ್ಕಾರಿ ವೈದ್ಯ. ಇದೆಲ್ಲ ಏನಕ್ಕೆ ಬೇಕು MCQ ಕೇಳ್ತಾರೆ. ಬಿಟ್ಟ ಸ್ಥಳ ಸರ್ಕಾರಿ ವೈದ್ಯರು ತುಂಬ ಫೇಮಸ್ ಡಾಕ್ಟರ್ ಅವರು ತಿಮ್ಮಪ್ಪ. ಮತ್ತೆ ರುದ್ರಪ್ಪ ರಾಜಕಾರಣಿ, ಅವರು ಲಿಂಗಾಯತರು. ಇನ್ನು ಚಂದ್ರಪ್ಪ ಅವರು ಕೂಡ ಡಾಕ್ಟ್ರು. ನೋಡ್ತಾ ಹೋಗೋಣ. ಇದು ಒಂದು ಬಸಲಿಂಗನಿಗೆ ಪುರಸೊತ್ತಿಲ್ಲದ ಕಾಲ, ಅಂದರೆ ತುಂಬ ಬ್ಯುಸಿ ಟೈಮ್. ರೈತರಿಗೆಲ್ಲರಿಗೂ ಮುಂಗಾರು ಆ ಸಂದರ್ಭದಲ್ಲಿ ತುಂಬ ಬ್ಯುಸಿ ಇರ್ತಾರೆ. ನೆಲವನ್ನೆಲ್ಲ, ಭೂಮಿಯನ್ನೆಲ್ಲ ಅಚ್ಚುಕಟ್ಟು ಮಾಡಬೇಕಾಗತ್ತೆ, ಉಳುಮೆ ಮಾಡಬೇಕಾಗತ್ತೆ. ಅದೇನಾದರೂ ಸ್ವಲ್ಪ ದಿನ 4-6 ದಿನ ತಡ ಮಾಡಿದ್ರೆ ಏನಾಗುತ್ತೆ, ಕುಳ ಇಟ್ಟರೆ ನಾಟಲ್ಲ, ನೇಗಿಲ ಕುಳ. ಹಂಗಾಗಿ ಅವು ಒಂಥರ ನರ್ಸರಿ ಮಕ್ಕಳ ಥರ ಎತ್ತುಗಳು ಬೇಸಿಗೆಲೆಲ್ಲ ರೆಸ್ಟ್ ತಗೊಂಡಿರ್ತವೆ. ನೋಗ ಇಟ್ಟರೆ ಸಾಕು ಮಲಗಿಬಿಡೋದಕ್ಕೆ ಒಂದು ಶುರು ಮಾಡುತ್ತೆ. ಎಷ್ಟು ಹೊಡೆದ್ರು ಹೇಳಲ್ಲ. ಒಂದನ್ನು ನೋಡ್ಕೊಂಡು ಇನ್ನೊಂದು ಕೂಡ ಅದೇ ರೀತಿ ಪ್ಲಾನ್ ಮಾಡ್ಕೊಬಿಟ್ರೆ ಕಷ್ಟ ಅಂತಂದೇಳಿ ಆ ಬಸಲಿಂಗ ಏನು ಮಾಡ್ತಾನೆ, 2 ಎತ್ತುಗಳನ್ನು ಯಾರಾದರೂ ಒಬ್ರಿಗೆ ಸಾಟಿ ಕೊಡಬೇಕು ಅಂತ. ಸಾಟಿ ಅಂದರೆ ರೈತರ ಭಾಷೆಯಲ್ಲಿ ಎಕ್ಸ್ಚೇಂಜ್ ಮಾಡೋಂಥದ್ದು. ಅವತ್ತಿಗೆ ಹಣದಲ್ಲಿ ಕೊಟ್ಟು ಒಂದು ಸೇಲ್ ಮಾಡೋದು, ಹಣ ತಗೊಳ್ಳೋದು ಮತ್ತೆ ತರೋದು ಇಲ್ಲ. ಸಾಟಿ ಮಾಡೋದಂದ್ರೆ ಎಕ್ಸ್ಚೇಂಜ್ ಮಾಡೋದು. ಇವ್ರ ದನಗಳನ್ನು ಬೇರೆ ಕೊಡೋದು, ಬೇರೆ ದನಗಳನ್ನು ಇವ್ರು ತಗೊಳ್ಳೋದು. ಈ ಥರ ಅಟ್ಲೀಸ್ಟ್ ಅದನ್ನಾದರೂ ಮಾಡೋದಕ್ಕೆ ಇವ್ರಿಗೇನಿಲ್ಲ ಅಂತ ಧೈರ್ಯ ಇಲ್ಲ. ಯಾರಿಗೆ? ಬಸಲಿಂಗನಿಗೆ. ಪ್ರಮುಖ ಪಾತ್ರ ಇಲ್ಲಿ ಬಸಲಿಂಗ. ಆ ಧೈರ್ಯ ಇಲ್ಲ. ಅದ್ರ ಜೊತೆಗೆ ಮಗುಗೆ ಬೇರೆ ಹುಷಾರಿಲ್ಲ, ಕೆಮ್ಮು ಅಂತಂದೇಳಿ ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತ ಹೆಂಡತಿ ಸಿದ್ಲಿಂಗಿ ಹೇಳ್ತಾನೆ ಇರ್ತಾರೆ. ಅಂದರೆ ಅವತ್ತಿಗೆ ಸ್ವಾಮೀಜಿಗಳಿಗೆ ತೋರಿಸಿದ್ರೆ ಅಲ್ಲಿನ ಒಂದು ಏನೋ ಅಂತ್ರ ದಾರ ಹಿಂಗೆಲ್ಲ ಕಟ್ಟಿಸ್ಕೊಂಡ್ರೆ ಏನೋ ಒಂಥರ ಸಮಾಧಾನ, ಅದು ನಂಬಿಕೆ. ಇದೆಲ್ಲ ಕೇಳ್ತಾ ಅವನಿಗೆ ಒಂಥರ ತಲೆನೋವು ಶುರುವಾಗ್ತಾ ಇರುತ್ತೆ. ಆ ಎತ್ತುಗಳನ್ನು ಸಾಟಿ ಮಾಡೋದಕ್ಕೆ ಸುಮ್ಮನೆ ಆಗುತ್ತಾ? ಇವಾಗ ಯಾವ್ದಾರ ಒಂದು ಫ್ರೂಟ್ಸ್ ಸೇಲ್ ಮಾಡ್ತಾವನೆ ಅಂದರೆ ಏನೇನೋ ಸ್ಕಿಲ್ ಇರ್ತಾವಲ್ಲಿ. ಒಬ್ಬೊಬ್ರು ಒಂದೊಂದು ರೀತಿ ಜೋಡಿಸಿರ್ತಾರೆ. ಅದನ್ನ ನಾವು ಎಷ್ಟೇ ಆಯ್ದು ಒಳ್ಳೆ ಆಪಲ್ ಹಾಕಿದ್ರು ಕೂಡ ಕೊನೆಯದಾಗಿ ನಮಗೆ ಕವರಲ್ಲಿ ಒಂದು ಕೆಟ್ಟದ್ದೇ ಸೇರಿಸಿ ಹಾಕಿರ್ತಾನೆ ಅವ್ರ ಕಡೆ ಇಟ್ಕೊಂಡು. ಈ ಜಾತಿ ಬೇಕಾಗುತ್ತೆ, ಅಂದರೆ ಈ ಸ್ಕಿಲ್ ಎಲ್ಲ ಬೇಕಾಗುತ್ತೆ. ಅದನ್ನು ಸುಳ್ಳು ಹೇಳಿದ್ರು ಕೂಡ ಧೈರ್ಯವಾಗಿ ಹೇಳ್ಬೇಕಾಗತ್ತೆ, ಮಾತುಗಾರಿಕೆ ಬೇಕಾಗುತ್ತೆ. ಅದೆಲ್ಲ ಇಲ್ಲ. ಹಂಗಾಗಿ ಅವರು ಆ ಮಗುಗೆ ಹುಷಾರಿಲ್ಲ ಅಂತ ಹೆಂಡತಿ ಹೇಳೋದು, ಈ ದನಗಳನ್ನು ಸೇಲ್ ಮಾಡೋಕ್ಕಾಗ್ತಿಲ್ಲ, ಇದನ್ನೆಲ್ಲ ನೆನಪಿಸ್ಕೊಂಡು ಎಲ್ಲರಿಗೂ ಅಷ್ಟೇ ಟೆನ್ಷನ್ ಶುರುವಾದರೆ ಕಣ್ಣೆಲ್ಲ ರೆಡ್ ಆಗ್ತವೆ, ತಲೆನೋವು ಬರುತ್ತೆ. ಅದೇ ಥರ ಎಡಗಣ್ಣಲ್ಲಿ, ಇದು MCQ ಬೇಕಾಗುತ್ತೆ, ಕೇಳಿಸ್ಕೊಳ್ಳಿ. ಎಡಗಣ್ಣಲ್ಲಿ ಒಂದು ನೋವು ತುಂಬ ಜೋರಾಗಿ ಶುರುವಾಗ್ಬಿಡುತ್ತೆ. ಆ ನೋವು ಹೆಚ್ಚಾಗ್ತಾ ಹೋಗುತ್ತೆ. ಅವನೇನೋ ಮೊದಲು ಕಣ್ಣು ನೋವು, ಕಣ್ಣು ಬೇನೆ ಇರಬೇಕು ಅಂದ್ಕೊಂಡು ಸುಮ್ಮನೆ ಆಗ್ತಾನೆ. ಆದರೆ ಅದಂಗಾಗಲಿಲ್ಲ. ಕಣ್ಣು ತುಂಬ ಕೆಂಪಾಗ್ತಾ ಬಂತು, ತುಂಬ ನೋವಾಗ್ತಾ ಬಂತು. ಯಾವಾಗಲೂ ಫ್ಯಾಮಿಲಿ ಡಾಕ್ಟ್ರ್ ಅಂತ ಏನಿರ್ತಾರಲ್ಲ, ಅದೇ ನಗರದಲ್ಲಿರೋಂಥ ಜಾಗದಲ್ಲಿರೋಂಥ ಏರಿಯಾದಲ್ಲಿರೋಂಥ ಯಾವಾಗಲೂ ತೋರಿಸೋಂಥ ವೈದ್ಯರಿಗೆ ತೋರಿಸಿದ್ರು. ಆ ರೀತಿ ತೋರಿಸಿದ್ರೆ ಅವರೇನೋ ಸಮಾಧಾನದ ಮಾತುಗಳು ಅವ್ರಿಗೇನು ಅರ್ಥ ಆಗದಿದ್ರು ಕೂಡ ಪೇಷಂಟ್ಗೆ ಬಸಲಿಂಗನಿಗೆ ಧೈರ್ಯ ತುಂಬೋದಕ್ಕೆ ಒಳ್ಳೊಳ್ಳೆ ಮಾತಾಡಿಕೊಂಡು ಏನೇನೋ ಉಪ್ಕಾವು ಕೊಡು, ಅದು ಇದು ಅಂತ ಸಣ್ಣ ಪುಟ್ಟ ಹೇಳಿ ಕಳಿಸ್ತಾರೆ. ಅದು ಉಪ್ಕಾವು ಕೊಟ್ಟ ಅದೆಲ್ಲ ಏನಾದರೂ ಆ ಕಣ್ಣಿನ ನೋವು ಕಡಿಮೆ ಆಗಲಿಲ್ಲ. ಹಂಗೆ ಹೇಳಿದ್ರೆ ಆ ಹೆಂಡತಿ ಸಿದ್ಲಿಂಗಿ ನಂಬ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟೊಂದು ನಂಬಿಕೆ ಅವ್ರಿಗೆ, ಫ್ಯಾಮಿಲಿ ಡಾಕ್ಟ್ರು ಯಾವಾಗಲೂ ತೋರಿಸ್ತಿದ್ರಲ್ಲ ಆ ಥರ. ಇಲ್ಲಿ ನೋಡಿದ್ರೆ ಮಗುವಿನ ಕಾಯಿಲೆ, ನೆಲ ಉಳುವಕ್ಕಾಗ್ತಿಲ್ಲ, ಇಷ್ಟೆಲ್ಲ ಗೌಣವಾಗಿ ಕಾಣಿಸ್ತಿದೆ. ಅದೆಲ್ಲ ಏನಿದ್ರು ಪರವಾಗಿಲ್ಲ, ಮನುಷ್ಯನ ಮೊದಲೇನು ಆರೋಗ್ಯ ಮುಖ್ಯ ಅಲ್ವಾ? ಹಂಗಾಗಿ ಈ ಥರ ಇರಬೇಕಾದ್ರೆ ಯಾರೋ ಒಬ್ರು ಹೇಳ್ತಾರೆ ಅಲ್ಲಿ ಅಕ್ಕಪಕ್ಕದಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ತಿಮ್ಮಪ್ಪ ಇದ್ದಾರೆ, ಅವ್ರಿಗೆ ತೋರಿಸು ಅಂತ ಹೇಳಿದ್ರು. ಆದರೆ ಬಸಲಿಂಗನಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆ ಅಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಅಂತ ತಿಳ್ಕೊಂಡಿದ್ದ. ದಿಕ್ಕು ದಿವಾಳಿ ಅಂದರೆ ಅಲ್ಲಿಗೆ ಹೋದ್ಮೇಲೆ ಏನು ಬೇಕಾದ್ರೂ, ಹೆಣ ಬೇಕಾದ್ರೂ ವಾಪಸ್ ಬರ್ಬೋದು ಹೆಣವಾಗಿ ಅಂತ.
ಆವಾಗ ಅವರೇ ಹೇಳ್ತಾರೆ, ಇವ್ರಿಗೆ ಹೇಳಿದ್ರು ರೆಫರ್ ಮಾಡಿದ್ರಲ್ಲ, ಅವರೇ ರೆಫರ್ ಮತ್ತೆ ಹೇಳ್ತಾರೆ, ಹಂಗೇನಲ್ಲ, ತಿಮ್ಮಪ್ಪನ ಬಗ್ಗೆ ಯಾರು ಹೇಳಿದ್ರು, ಅವ್ರು ಹೇಳಿದ್ರು, ಖಾಸಗಿ ವೈದ್ಯರು ಕೂಡ ಎಷ್ಟು ಕೆಟ್ಟವರು ಅಂತ ನಿನಗೆ ಗೊತ್ತಿಲ್ಲ ಅಂತಂದೆಲ್ಲ ವಿವರಣೆ ಮಾಡಿ ಹೇಳ್ತಾರೆ. ಅಷ್ಟೆಲ್ಲ ಹೇಳಿದಾಗ ಧೈರ್ಯ ಬಂದು ಡಾಕ್ಟರ್ ತಿಮ್ಮಪ್ಪನವ್ರ ಹತ್ರ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾನೆ. ಯಾರು? ಬಸಲಿಂಗ. ಅಲ್ಲಿ ನೋಡಿದ್ರೆ ತುಂಬಾ ಬ್ಯುಸಿ ಪರ್ಸನ್ ಅವರು, ಹೀಗಾಗಿ ಸಾಲುಗಟ್ಟಿ ನಿಂತಿದ್ರು ರೋಗಿಗಳೆಲ್ಲ. ಇವನು ಸರತಿ ಸಾಲು ಬರೋವ್ರಿಗೂ ಕಾಯ್ದ. ಸರದಿ ಬಂದಾಗ ಹೋಗಿ ತೋರಿಸ್ಕೊಳ್ತಾನೆ. ಅವ್ರ ಸೂಟಿಯಾದ ಬೆರಳುಗಳಿಂದ ವಿಶ್ವಾಸ ತುಂಬಿದ ಮಾತುಗಳಿಂದ ಎಲ್ಲ ಹೇಳ್ತಾರೆ. ದೃಷ್ಟಿ ಅಳತೆ ಇನ್ನೊಂದು ಮತ್ತೊಂದೆಲ್ಲ ನೋಡಿ ಹೇಳ್ತಾರೆ, ಇದು ಸಂದರ್ಭ ಪ್ರಶ್ನೆ ಬರುತ್ತೆ ನೋಡಿ. ಅದೆಲ್ಲ ಮಾಡಿ ಕೊನೆಗೆ ಹೇಳ್ತಾರೆ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ವಾ ಅಂತ. ಈ ರೀತಿ ಸಂದರ್ಭ ಕೇಳ್ತಾ ಇರ್ತಾರೆ. ಇಂಪಾರ್ಟೆಂಟ್ ಕ್ವಶನ್ನೇ. ಖಂಡಿತ ಸರಿ ಹೋಗುತ್ತಾ ಅಂತಂದೇಳಿ ಅವನು ಅದನ್ನ ರೀತಿ ನೋಡ್ತಾನೆ ಇದ್ದ. ಅವರು ವಿಶ್ವಾಸದಿಂದನೇ ಮಾತಾಡಿಸಿ ಸಮಾಧಾನ ಮಾಡಿ ಹೇಳಿದ್ರು. ಇದೆಲ್ಲ ಕೇಳಿಸ್ಕೊಂಡು ಆಪರೇಷನ್ ಹಾಕ್ಸ್ಬೇಕು ಅಂತ ಅವತ್ತು ಹೇಳಿದ ತಕ್ಷಣ ಮಾಡಲ್ಲ, ಮಾಡ್ತಾರಲ್ಲ ಆಮೇಲೆ. ಹಂಗಾಗಿ ಮನೆಗೆ ಬಂದ. ಇದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ಸಿದ್ಲಿಂಗಿಗೆ ಬರೀ ಡಾಕ್ಟರ್ ಹೆಸರನ್ನು ಮಾತ್ರ ಹೇಳಿದ್ದ. ಅವನಿಗೆ ಅದೆಲ್ಲ ಹೇಳೋಷ್ಟು ಉತ್ಸಾಹ ಅವನಿಗಿರಲಿಲ್ಲ. ಇದೆಲ್ಲ ಕೆಲಸ ಮುಗಿಸಿ ತಿರುಗಿ ದಿನ ಏನೇನು ದನ ಕರುಗಳದ್ದು ಸಗಣಿ ಇನ್ನೊಂದು ಮತ್ತೊಂದೆಲ್ಲ ಕ್ಲಿಯರ್ ಮಾಡಿ ಆಸ್ಪತ್ರೆಗೆ ಹೊರಡ್ತಾನೆ. ತಿಮ್ಮಪ್ಪ ಎಷ್ಟು ಒಳ್ಳೆಯವ್ರಂದ್ರೆ ಅವನಿಗಾಗಿ ಕಾಯ್ತಾ ಇದ್ರೇನೋ ಅನ್ನೋ ಥರ ಇತ್ತು. ಬಸಲಿಂಗನಿಗೆ ಕೂಡ ಅವ್ರ ಮೇಲೆ ವಿಶೇಷ ಆಸಕ್ತಿ, ಪ್ರೀತಿ ಎಲ್ಲ ಮೂಡಿತ್ತು. ಅವ್ರು ನೋಡಿದಾಗ ಅವನಿಗೆ ಹೊಲ, ಎತ್ತು, ಮಗು ಯಾವುದು ಕೂಡ ಅವನಲ್ಲಿ ಅದೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಆಪ್ರೇಷನ್ ಮಾಡಿಸ್ಕೊಡೋಣ ಅಂತ ಆಪ್ರೇಷನ್ ಮುಗಿಸ್ಕೊಂಡ. ಅವನ ಕೈ ಹಿಡ್ಕೊಂಡು ಹೇಳಿದ್ರು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ, ತುಂಬ ಸೂಕ್ಷ್ಮವಾಗಿರೋಂಥದ್ದು ಆಪ್ರೇಷನ್ನು. ನೀನು ಎರಡು ವಾರ ಅಂದರೆ 2 ದಿನ ಅಲ್ಲ, ತಲೆಗೆ ನೀರನ್ನು ಸೋಕಿಸಬಾರದು. ಎಕ್ಸಾಮಲ್ಲಿ ಹೆಂಗ್ ಬೇಕಾದ್ರೂ ಬರೀಬೋದು. ಸರಿನೇ, 2 ಸೋಂಕಿಸ ಈ ಥರ ಅದು ನೀರು ಬಿದ್ದರೆ ಕೆಟ್ಟೋಗುವ ಅಪಾಯ ಆಗುತ್ತೆ. ಈ ಥರ ಹಿಂಗೆಲ್ಲ ಹೇಳಿದ್ರು, ನೆನ್ಪಿಟ್ಕೊ ಅಂತ. ಇವನು ಏನು ಆಪರೇಷನ್ ಮಾಡಿಸ್ಕೊಂಡು ಬಂದ್ಬಿಟ್ನಲ್ಲ, ಅಷ್ಟರಲ್ಲಿ ಹೆಂಗೋ ಗೊತ್ತಾಗ್ಬಿಟ್ಟಿದೆ. ಯಾರಿಗೆ? ಸಿದ್ಲಿಂಗಿಗೆ. ಏನಂತ? ತಿಮ್ಮಪ್ಪ ಹೊಲೆಯವರು ಅಂತಂದೇಳಿ. ಆ ಜಾತಿ ಬಗ್ಗೆ ನಮಗೆಲ್ಲ ಮಾತಾಡೋದು ಅವಶ್ಯಕತೆ ಇಲ್ಲ, ನಾವೆಲ್ಲರೂ ವಿಶ್ವಮಾನವರಾಗಿ ಬದುಕೋಣ. ಅವತ್ತಿಗೆ ಹಂಗೆಲ್ಲ ಇತ್ತು. ಅದು ಗೊತ್ತಾಗಿ ಒಂದು ರಾಧಾ ಅಂತ ರಂಪಾಟ ಶುರು ಮಾಡಿಬಿಟ್ಲು. ಇದು 2 ಮಾರ್ಕ್ಸ್ ಕ್ವಶನ್ ಕೇಳ್ತಾ ಇರ್ತಾಳೆ, ಸಿದ್ಲಿಂಗಿ ಏನು ರಾಧಾ ಅಂತ ಮಾಡ್ತಾಳೆ ಅಂತ. ಅದೆಲ್ಲ ಹೆಂಗ್ ಗೊತ್ತಾಯ್ತು ಅಂತ ಅವ್ನು ಬೆರಗಾದ, ನಾನು ಹೇಳಿರ್ಲಿಲ್ವಲ್ಲ ಅಂತ. ಆಮೇಲೆ ಒಳ್ಳೆ ಸಂಬಂಧ ಬೆಳೆದಿತ್ತು ತಿಮ್ಮಪ್ಪ ಮತ್ತೆ ಬಸಲಿಂಗನ ಜೊತೆ. ಆದರೆ ಏನು ಮಾಡೋದು, ಹಿಂಗೆಲ್ಲ ಆಗಿ ಅವಳು ರಂಪಾಟದಿಂದ ಒಂದು ತೀರ್ಮಾನಕ್ಕೆ ಬಂದರು. ಒಬ್ರಿಗೊಬ್ರು ಹೇಳೋದು ಬೇಡ. ಸಿದ್ಲಿಂಗಿ ಕೂಡ ಇದನ್ನು ಹೇಳಿದ್ಲು, ಒಪ್ಪದ್ಲು. ಯಾರಿಗೂ ಹೇಳೋದು ಬೇಡ ಅಂತಂದೇಳಿ ಮೈ ತೊಳ್ಕೊಳ್ಳೋಣ ಅಂತಂದೆಲ್ಲ, ಸ್ನಾನ ಮಾಡೋ ಅಂತದ್ದು. ಕಣ್ಣು ಮಾತ್ರ ನೆನೆದಂಗೆ ಬಿಸಿ ಬಿಸಿ ನೀರು ಒಯ್ದು ಸ್ನಾನ ಮಾಡಿಸೇ ಬಿಟ್ಲು. ಇಷ್ಟ ಆಯ್ತಲ್ಲ ಸಮಸ್ಯೆ. ಅವಾಗ ತಕ್ಷಣಕ್ಕೆ ಏನು ಆಗಲ್ವಲ್ಲ, ಚಿಕಿತ್ಸೆ ಮಾಡಿರ್ತಾರೆ, ಅದರಿಂದ ಏನು ನೋವು ಗೊತ್ತಾಗಲ್ಲ ತಕ್ಷಣಕ್ಕೆ. 2 ದಿನ ನೋವಿರಲಿಲ್ಲ. 3ನೇ ದಿನ ಶುರುವಾಯ್ತು ನೋಡಪ್ಪ. ಆ ಬಸಲಿಂಗ ಇಕ್ಕಟ್ಟಿಗೆ ಸಿಗಾಕೋಬಿಟ್ಟ, ಒಂಥರ ಪಶ್ಚಾತ್ತಾಪಕ್ಕೆ ಸಿಕ್ಕಾಕೊಂಡ. ಸುಳ್ಳು ಹೇಳೋದಕ್ಕೆ ಆಗ್ತಿಲ್ಲ ಅವನಿಗೆ. 1 ವಾರದೊಳಗೆ ತಿಮ್ಮಪ್ಪನವ್ರನ್ನ ಬಿಟ್ಟು ಅಲ್ಲಿಗೆ ಹೋದ್ರೆ ಸುಳ್ಳು ಹೇಳ್ಬೇಕಾಗತ್ತಲ್ಲ, ಸುಳ್ಳು ಹೇಳಕ್ ಬರ್ತಿಲ್ಲ ಅವನಿಗೆ. ಬೇರೆಲ್ಲ ಡಾಕ್ಟರ್ಗಳನ್ನೆಲ್ಲ ತೋರಿಸ್ದ, ಏನೇನಾಯ್ತು ಅದೆಲ್ಲ ಹೇಳ್ದ. ಏನಾದರೂ ಅದು ಸರಿ ಹೋಗ್ಲಿಲ್ಲ. ಅದಕ್ಕೆ ಬೇರೆ ಇನ್ಯಾವ ದಾರಿನ ಕಾಣದೆ ಮತ್ತೆ ಯಾರ ಹತ್ರ ಹೋಗ್ಬೇಕಾಯ್ತು? ತಿಮ್ಮಪ್ಪನವ್ರ ಹತ್ರನೇ ಹೋಗ್ಬೇಕಾಯ್ತು. ಅವನ್ನ ಪ್ರೀತಿಯಿಂದಲೇ ಪ್ರಶ್ನೆಯನ್ನ ಕೇಳಿದ್ರು, ಏನೇನಾಯ್ತು ಅಂತಂದೆಲ್ಲ. ಅವನು ಸುಳ್ಳು ಹೇಳ್ತಾನೆ. ಅವ್ರು ಕಂಪ್ಲೀಟಾಗಿ ಸುಳ್ಳು ಹೇಳ್ಬಿಡ್ತಾನೆ. ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಅಂತಿದೆ, MCQ ಕೇಳಿದರೆ ಹೇಳ್ತಾ ಇರ್ತಾರೆ. ಈ ತರ ಈ ಸುಳ್ಳು ಗೊತ್ತಾಗಿರೋದು ಅರ್ಥ ಆಯ್ತು ಅವನಿಗೆ. ಡಾಕ್ಟರ್ ಗೊತ್ತಾಗಿದೆ ಅಂತ ತಬ್ಬಿಬ್ಬಾದ. ಅವ್ರಿಗೆ ಕೇಳ್ತಾರೆ ಎಷ್ಟೊಂದು. ಇದು ಕೂಡ ಸಂದರ್ಭ. ಬಸಲಿಂಗಪ್ಪ, ನೀನು ತುಂಬಾ ಒಳ್ಳೆಯವನು, ಆದದ್ದು ಆದ ಹಾಗೆ ಹೇಳು, ಯಾಕೆ ಈ ಥರ ಮಾತಾಡ್ತೀಯ ಅಂತ ತಣ್ಣಗೆ ಆರಾಮಾಗಿ ಕೇಳ್ತಾರೆ. ಅವನು ಎಲ್ಲ ಹೇಳಿ ಮತ್ತೆ ಕೇಳ್ಕೊಳ್ತಾನೆ ಬಸಲಿಂಗ, ಹೆಂಗಾದ್ರೂ ಮಾಡಿ ನನಗೆ ಇದೊಂದು ಸಲ ಆಪ್ರೇಷನ್ ಮಾಡಿಬಿಡ್ರಿ, ನಿಮ್ಮ ಮಾತು ಮೀರೋಲ್ಲ ಅಂತ. ಆದರೆ ಪ್ರತಿ ಸರಿ ಮಾಡಿದ್ದೆ ಮಾಡೋಕ್ಕಾಗತ್ತಾ? ಡಾಕ್ಟರ್ದು ಅವ್ರದ್ದೇ ಒಂದು ಸಿಸ್ಟಮ್ ಇರುತ್ತೆ, ತೊಂದರೆ ಆಗಬಾರ್ದು ಅಂತ. ಹಿಂಗೆಲ್ಲ ಆಗಲ್ಲ, ಆಪ್ರೇಷನಿಂದ ಏನೂ ಆಗಲ್ಲ, ಔಷಧಿ ಕೊಡ್ತೀನಿ ಹಚ್ಕೋ ಅಂತಂದೆಲ್ಲ. ಇವನಿಗೆ ಕೋಪ, ರೋಷ, ಆವೇಶ ಬಂದ್ಬಿಡ್ತು. ಜಾತಿಯನ್ನು ಕೆಡಿಸಿದಂಥ ತಿಮ್ಮಪ್ಪ
ನನ್ನ ಮೇಲೆ ನಿರ್ಲಕ್ಷ್ಯ ಬೆಳೆಸ್ಕೊಬಿಟ್ಟವನೆ ಅಂತನೆಲ್ಲ ಅಂದ್ಕೊಂಡು ಅವನ ಬಗ್ಗೆನೇ ತಿರುಚಿ ಮಾತಾಡೋದು, ಡಾಕ್ಟ್ರ್ ಬಗ್ಗೆ ಹಿಂಗೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟ. ಅದು ಹಂಗೆ ಬೆಳೀತಾ ಬೆಳೀತಾ ಏನಾಯಿತು, ಆ ಎತ್ತಿನ ಸಾಟಿಗೆ ಅವ್ನು ಮೊದಲೇ ಬೇಕಾಗಿದ್ದೇ ಅದು, ಸುಳ್ಳು ಹೇಳ್ಬೇಕಾಗಿತ್ತು, ವ್ಯಾಪಾರ ಮಾಡಬೇಕಾಗಿತ್ತು. ಆ ಎತ್ತುಗಳ ಸಾಟ್ವೆ ಮಾಡೋದಕ್ಕೆ, ಎಕ್ಸ್ಚೇಂಜ್ ಮಾಡೋದಕ್ಕೆಲ್ಲ ಅನುಕೂಲ ಆಗ್ಬೋದು ಅಂತಂದೇಳಿ ಸುಳ್ಳು ಹೇಳೋದು ಇದೆಲ್ಲ ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡ್ದ. ಹೆಂಡತಿ ಸಿದ್ಲಿಂಗಿ ಜೊತೆ ಮಾತಾಡಬೇಕಾದ್ರೆ ಜೋರ್ ಧ್ವನಿಯಲ್ಲಿ ಮಾತಾಡೋದು, ಉಡಾಫೆ ಮಾತಾಡೋದು, ಏನು ಗೇಮೇ ಮಾಡ್ತಿದ್ರೇನು, ಗೇಮೇ ತಡಿಮೆ ಆದ್ರೇನು, ಸಾಲ ಮಾಡಿ ಬದುಕಿದ್ರಾಯ್ತು ಅಂತ ಉಡಾಫೆ ಹಿಂಗೆಲ್ಲ ಶುರುವಾಯಿತು. ಹಿಂಗಾಯ್ತು, ಉಡಾಫೆನ ಆಯ್ತು. ಆದರೆ ಅವನ ಎಡಗಣ್ಣು ಏನಾಯ್ತು, ಪೂರ್ತಿ ಇಲ್ಲವಾಗಾಯ್ತು, ಕಂಪ್ಲೀಟು. ನೋವು ಹೊರಟು ಹೋಗ್ತಿದ್ದಂತೆ ಬಲಗಣ್ಣಿನಲ್ಲಿ ನೋವು ಕಾಣಿಸ್ಕೊಳ್ಳೋಕೆ ಶುರುವಾಯಿತು. ಬಲಗಣ್ಣಲ್ಲಿ ಮತ್ತೆ ಶುರುವಾಯಿತು. ಎಡಗಣ್ಣಿನ ನೋವು ಆರಂಭವಾಗಿತ್ತಲ್ಲ, ಆ ಮುಗ್ಧತೆ ಕೂಡ ಮನಸ್ಸಿಗೆ ಬಸಿಯ ತೊಡಗಿತ್ತು ಅವನಿಗೆ. ಈ ಸರಿ ಹೆಚ್ಚು ಚುರುಕಾಗಿಲ್ಲ, ಅದ್ರ ಜೊತೆಗೆ ಛಾತಿ ಪಡ್ಕೊಂಡಿದ್ದ. ಚುರುಕಾಗೋದ್ರ ಜೊತೆಗೆ ಛಾತಿ ಅಂದರೆ ಧೈರ್ಯ. ಅನೇಕ ಡಾಕ್ಟ್ರನ್ನ ನೋಡ್ದ, ಅವ್ರ ಜೊತೆ ಹೋಗ್ದಂಗೆ ಅದೆಲ್ಲ ಸರಿ ಹೋಗ್ಲಿಲ್ಲ, ಯಾವುದು ಬಲಗಣ್ಣನ್ನು ಸೋರಿಸ್ಕೊಳ್ಳೋದಕ್ಕೆ. ಅದಾದ್ಮೇಲೆ ರಾಜಕಾರಣಿ ಹಿಡ್ಕೊಂಡ. ಯಾರೋ ಒಂದು ರಾಜಕಾರಣಿ, ರುದ್ರಪ್ಪ, ಲಿಂಗಾಯತ ಜಾತಿಯವರು. ಅವರು ಬಸಲಿಂಗ ಅಂದ್ರು ಅಲ್ಲೇ ಗೊತ್ತಾಗುತ್ತೆ ಅವರು ಲಿಂಗಾಯತ್ರಿ. ಇದಕ್ಕೆ ಆಪರೇಷನ್ ಏನು ಬೇಕಾಗಿಲ್ಲ ಅಂತಂದು ಹೇಳಿ ಬೇರೆ ಬೇರೆ ಡಾಕ್ಟ್ರುಗಳೆಲ್ಲ ಹೇಳಿದ್ರು. ತಿಮ್ಮಪ್ಪನ ಬಗ್ಗೆನೇ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಎಲ್ಲ ಮಾಡಿಬಿಟ್ಟವ್ರೆ, ಈ ಥರದ್ದೆಲ್ಲ ಏನೇನೋ ಹೇಳಿ ತಲೆ ಕೆಡಿಸ್ತಾರೆ. ಅವನು ಅದನ್ನೇ ನಂಬ್ಕೊಂಡು ಹಂಗೆಲ್ಲ ಓಡಾಡ್ದ. ಎಲ್ಲಿ ಓಡಾಡಿದ್ರು ಏನೂ ಪ್ರಾಬ್ಲಮ್ ಆಗಲಿಲ್ಲ, ಪ್ರಯೋಜನ. ಮತ್ತೆ ತಿಮ್ಮಪ್ಪನ ಹತ್ರನೇ ಹೋಗ್ಬೇಕಾಯ್ತು. ಇಷ್ಟೆಲ್ಲ ಆ ಬಸಲಿಂಗಪ್ಪ, ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ ಅಂತಂದೆಲ್ಲ, ಜಾತಿ ಯಾಕೆ ಬಂತು ನಿನಗೆ, ನಿನ್ನ ಮುಗ್ಧ ಮನಸ್ಸಿಗೆ ಇದೆಲ್ಲ ಅಂತ ಅಷ್ಟೆಲ್ಲ ಹೇಳಿ, ನಾನು ಯಾರನ್ನೂ ಬೈಯೋದಕ್ಕೆ ರೆಡಿ ಇಲ್ಲ, ನಾನು ರೆಫರ್ ಮಾಡ್ತೀನಿ ಒಬ್ಬ ಡಾಕ್ಟ್ರನ್ನ, ಚಂದ್ರಪ್ಪನವರನ್ನು ನೋಡು ಅಂತಂದೇಳಿ, ಅವರು ಕೂಡ ನನ್ನಷ್ಟೇ ಒಳ್ಳೆ ಡಾಕ್ಟ್ರು ಅಂತ. ಇವ್ರ ಬಗ್ಗೆ ಇವರೆಂಥ ಜಾತಿನೋ ಮತ್ತು ಸಮಸ್ಯೆ ಆಗೋದು ಬೇಡ ಅಂತ ಆ ಜಾತಿ ಬಗ್ಗೆ ತಿಳ್ಕೊಂಡ. ಯಾರ ಜೊತೆ? ರಾಜಕಾರಣಿ, ಅವ್ರದ್ದೇ ಜಾತಿ, ಅವರು ಲಿಂಗಾಯತರ ರಾಜಕಾರಣಿ ಇದ್ನಲ್ಲ, ಆ ರಾಜಕಾರಣಿ ಅವ್ರ ಜೊತೆ ರುದ್ರಪ್ಪ ಅಂತ ತಿಳ್ಕೊಂಡ. ಚಂದ್ರಪ್ಪ ಇವರಷ್ಟು ಕೆಟ್ಟ ಜಾತಿ ಅಲ್ಲ ಅಂತ ಅರ್ಥ ಆಯ್ತು ಅವನಿಗೆ. ಹಂಗಾಗಿ ಅಲ್ಲಿಗೆ ಹೋದ್ ನೋಡ್ದಾಗ ಹೇಳ್ತಾರೆ, ಅವರು ತಿಮ್ಮಪ್ಪನ ಬಗ್ಗೆ ಹೆಚ್ಚಿನ ಅಭಿಮಾನ ಇತ್ತು ಅವರಿಗೆ, ಚಂದ್ರಪ್ಪನವರು. ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ಏನು ಹೇಳ್ತಾರೆ ನೋಡಿ, ನಮ್ಮ ವೈದ್ಯ ಲೋಕಕ್ಕೆ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ. ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು, ಅವ್ರ ಝೋನಲ್ಲಿ ಸೇರಿದ್ದು, ಇನ್ಯಾರಿಂದನೂ ಆಗಲ್ಲ. ಈ ಥರ ಅಲ್ಲಿಗೆ ಹೋಗ್ತಿದ್ರೆ ನಿಮಗೆ ಈ ಥರ ಸಮಸ್ಯೆ ಉಳಿದೇ ಇರುತ್ತೆ ಅಂತ. ಹಂಗಾಗಿ ಕೊನೆಯದಾಗಿ ಏನಿಲ್ಲ ಅವಕಾಶ, ರುದ್ರಪ್ಪನ ಜೊತೆಗೆ ಬಂದು ತಲೆ ಮೇಲೆ ಕೊಯ್ಯೋದು ಕೂತು ಬಿಡ್ತಾನೆ. ಹಿಂಗಾಯ್ತಲ್ಲ ನನ್ನ ಪರಿಸ್ಥಿತಿ ಅಂತಂದೇಳಿ, ಯಾರು ಸ್ವಾಮೀಜಿ, ಸುಳ್ಳು, ಜಾತಿ, ಮಠ, ಇನ್ನೊಂದು ಮತ್ತೊಂದು ಯಾರು ನಾನು ಉಳಿಸಲ್ಲ ಅಂತಂದೇಳಿ, ಆ ಮಿಂಚಿನ ನೋಟ, ಪ್ರೀತಿ, ಇನ್ನೊಂದು ಮತ್ತೊಂದೆಲ್ಲ ನೆನಪಾಗಿ ತಿಮ್ಮಪ್ಪನವ್ರ ಹತ್ರ ಹೋಗೋಕ್ಕೆ ಹೊರಟ. ಅಲ್ಲೋಗಿ ತಿಮ್ಮಪ್ಪನವ್ರ ಹತ್ರ ಕೈ ಹಿಡ್ಕೊಬಿಟ್ಟ. ಏನಾದರೂ ಆಗಲಿ ಇವರೇ ನನಗೆ ನೋಡಬೇಕು ಅಂತಂದೇಳಿ ಎಲ್ಲ ಬಿಟ್ಬಿಟ್ಟ. ಮೊದಲಿನ ಮುಗ್ಧತೆ ಬಂದಿತ್ತು, ಗಟ್ಟಿಯಾಗಿ ಅಪ್ಕೊಂಡು ಎಳತೊಡಗ್ದ. ತಿಮ್ಮಪ್ಪ ಏನೂ ಮಾಡಲಿಲ್ಲ, ತಲೆನೂ ನೇವರಿಸ್ಲಿಲ್ಲ, ಹಿಂಗೇ ಹತೋಟಿಗೆ ಬರಲಿಲ್ಲ. ಏನೇನೋ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟ. ಮಾತಾಡೋಕ್ಕೂ ಕಷ್ಟ ಆಗ್ತಿದೆ ಅವನಿಗೆ. ಅವಾಗ ಎದುರಿಗಿದ್ದ ಕುಳಿತಿದ್ದಂಥ ಬಸಲಿಂಗನ ತಿಮ್ಮಪ್ಪ ಕಣ್ಣು ರೆಪ್ಪೆ ಮುಚ್ಚಿದಂಗೆ ನೋಡಿದ್ರು. ಆಮೇಲೆ ಆ ಮುಗ್ಧತೆ ಕಂಡು ಬಂತು ಅವನಲ್ಲಿ, ಬಸಲಿಂಗನಲ್ಲಿ. ಹಂಗಾಗಿ ಆ ಮನುಷ್ಯನ ನೋವಿಗೆ, ಮನುಷ್ಯನ ತೊಳಲಾಟಕ್ಕೆ, ಮನುಷ್ಯನಿಗೆ ಸಾಧ್ಯ ಆಗುವ ಸಣ್ಣತನ, ಒಳ್ಳೆತನಕ್ಕೆ ಸಾಕ್ಷಿ ಅದು ಕಾಣಿಸ್ತವ್ರಿಗೆ. ಹಂಗಾಗಿ ಒಂದೇ ಸಮನಾಗಿ ನೋಡ್ತಾ ಇದ್ರು. ತಿಮ್ಮಪ್ಪನವರ ಕಣ್ಣಲ್ಲೂ ಕೂಡ ತೇವ ಬರೋದಕ್ಕೆ ಶುರುವಾಯಿತು, ಅಂದರೆ ಕಣ್ಣು ತುಂಬ್ಕೊಳ್ತು ನೀರು. ಆ ಕಂಬನಿ ಆಗೋದಕ್ಕೆ ಮುನ್ನ ಹೇಳ್ಬಿಟ್ರು, ಈ ಸಲ ತಲೆಗೆ ನೀರು ಸೋಕಿಸ್ಬಾರ್ದು, ಕಣ್ಣು ಸರಿ ಹೋಗುತ್ತೆ ಅಂತಂದೇಳಿ ಶಸ್ತ್ರಚಿಕಿತ್ಸೆಗೆ ರೆಡಿ ಮಾಡಿಕೊಂಡ್ರು. ಅವಾಗ ಏನು, ಬಸಲಿಂಗ ಸುಳ್ಳುಗಳಿಂದ ಮುಕ್ತವಾಗಿದ್ದ, ಮಗುವಿನ ಥರ ಅವನು ಖುಷಿಯಾಗಿ ಓಡಾಡ್ಕೊಂಡಿದ್ದ. ಅದೇ ಥರ ಅಲ್ಲಿ ಅವ್ರಿಗೋಸ್ಕರ ಕಾಯ್ತಾ ಕೂತಿದ್ದ. ಈ ರೀತಿ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಇದೆಲ್ಲ ನೆನ್ಪಿಟ್ಕೊಂಡು ಎಕ್ಸಾಮಲ್ಲಿ ಚೆನ್ನಾಗಿ ಆನ್ಸರ್ ಮಾಡ್ಬೋದು. ನಿಮಗೆ ನಿಮ್ಮ ಪರೀಕ್ಷೆ ಟೆಸ್ಟ್ಗಳಿಗೆಲ್ಲ ಶುಭವಾಗಲಿ. ಏನಾದರೂ ಹೆಚ್ಚಿನ ವಿಚಾರಗಳು ಬೇಕಾದರೆ, ಕನ್ನಡ ವಿಚಾರಗಳು, KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ಶುಭವಾಗಲಿ. ಧನ್ಯವಾದಗಳು.